ಹರಿ ಓಂ ಶ್ರೀ ಮಾತ್ರೇ ನಮಃ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲುವನಯ್ಯ, ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣನವರ ಈ ವಚನದ ಅರ್ಥ: ನಾವು ಮಾತನಾಡುವ ಮಾತು ಮುತ್ತಿನ ಹಾರದಂತೆ ಸ್ಪಷ್ಟ, ಅಮೂಲ್ಯ, ಅರ್ಥಗರ್ಭಿತ ಮತ್ತು ಸುಂದರವಾಗಿರಬೇಕು. ಮುತ್ತುಗಳು ಹೇಗೆ ಒಂದಕ್ಕೊಂದು ಜೋಡಣೆಯಾಗಿ ಅಂದವಾಗಿರುತ್ತದೆಯೋ ಹಾಗೆಯೇ ನಮ್ಮ ಮಾತುಗಳು ಅರ್ಥಪೂರ್ಣವಾಗಿ ಪೋಣಿಸಿದಂತಿರಬೇಕು. ಮಾತು ಮಾಣಿಕ್ಯದಂತೆ ಹೊಳೆಯಬೇಕು, ಅಂದರೆ ಹೇಳೋ ವಿಷಯ ಸ್ಫುಟವಾಗಿರಬೇಕು. ಮಾತು ಸ್ಫಟಿಕದಂತೆ ನಿರ್ಮಲವಾಗಿರಬೇಕು, ಅಂದರೆ ಮನಸ್ಸಿನಲ್ಲಿ ಒಂದಿದ್ದು ನಾಲಿಗೆಯ ಮೇಲೆ ಮತ್ತೊಂದಿರಬಾರದು. ನಮ್ಮ ಮಾತುಗಳನ್ನು ಕೇಳಿ ದೇವರಿಗೂ ಅದು ಸರಿ ಅನ್ನಿಸಬೇಕು, ನಮ್ಮ ಅಂತರಾತ್ಮಕ್ಕೂ ಅದು ಸರಿ ಅನ್ನಿಸಬೇಕು. ನುಡಿ ಅಂದರೆ ಕೇವಲ ಮಾತು ಅಲ್ಲ, ಎಲ್ಲ ರೀತಿಯ ಮಾನವ ಸಂಪರ್ಕ ಮತ್ತು ಸಂವಹನಗಳು ನುಡಿ. ಲಕ್ಷ್ಮೀರ್ವಸತಿ ಜಿಹ್ವಾಗ್ರೆ, ಜಿಹ್ವಾಗ್ರೆ ಮಿತ್ರಬಾಂಧವಾಃ, ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೆ ಮರಣಂ ಧ್ರುವಂ. ಮಾತಿನಿಂದ ಸಿರಿ, ಗೆಳೆಯರು, ಬಂಧುಗಳು, ದುಃಖ, ಜೈಲು ಮತ್ತು ಸಾವು ಕೂಡ. ಇದನ್ನೇ ಕನ್ನಡದಲ್ಲಿ ಹೀಗೆ ಹೇಳಿದ್ದಾರೆ ಸರ್ವಜ್ಞ: ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಮುತ್ತು, ಮುತ್ತು ಏಕೆ ಹೇಳಿದ್ದಾರೆ? ಮುತ್ತು ಸಾಂದ್ರ, ಅಂದರೆ ಮಾತು ಗಟ್ಟಿಯಾಗಿರಬೇಕು. ಒಂದು ಮುತ್ತು ಹುಟ್ಟಬೇಕಾದರೆ ಬಹಳ ಸಮಯ ಬೇಕು, ಸಾವಧಾನವಾಗಿ ಹರಳುಗಟ್ಟಬೇಕು. ಹಾಗೆಯೇ ಮಾತು ವಿಚಾರಪೂರ್ವಕ ಬೆಳೆದು ಅರ್ಥಗರ್ಭಿತವಾಗಿ ಹೊರಬರಬೇಕು. ಮುತ್ತು ವಿರಳ, ಮಾತು ಕೂಡ ಅನಾವಶ್ಯಕವಾಗಿರಬಾರದು. ಹಾರದ ವಿಷಯ: ಪದಗಳನ್ನು ಅಸಂಬದ್ಧವಾಗಿ ನುಡಿದರೆ ನುಡಿ ಅಲ್ಲ, ಅದನ್ನು ಪೋಣಿಸಿದ ಹಾರದಂತೆ ಅರ್ಥ ಮತ್ತು ತರ್ಕ ವಿಚಾರಗಳ ಸೂತ್ರದಲ್ಲಿ ಬಂಧಿತವಾಗಿರಬೇಕು. ಮಾಣಿಕ್ಯ ಶುದ್ಧ ಮತ್ತು ಪ್ರಕಾಶಮಾನ, ಹಾಗೆ ನಾವು ನುಡಿದ ನುಡಿ ಶುದ್ಧ ಜ್ಞಾನದೀಪವಾಗಿರಬೇಕು. ನಮ್ಮ ಮಾತಿನಲ್ಲಿ ತಿಳಿವಿನ ಹೊಳಪು ಸೂಸುತ್ತಿರಬೇಕು. ಸ್ಫುಟವಾದ ಮಾತು ಸ್ಫಟಿಕದಂತೆ, ಹಾಗೆ ಶಲಾಕೆ ಅಂದರೆ ನೇರವಾದದ್ದು, ಸುತ್ತು ಬಳಸು, ವಕ್ರತೆ ಇಲ್ಲದ್ದು, ಅನರ್ಥ ಅನ್ಯರ್ಥಗಳು ಇಲ್ಲದೆ ನೇರವಾಗಿ ಎದೆಮುಟ್ಟುವಂತೆ ಇರಬೇಕು. ಶ್ರೀ ಮಾತ್ರೇ ನಮಃ.